ಇನ್ನು ತೆಲಂಗಾಣದ ಪೊಲೀಸರು ಭರ್ಜರಿ ಬೇಟೆಯನ್ನಾಡಿದ್ದಾರೆ. ಯರ್ಲಪಲ್ಲಿಯಲ್ಲಿರುವಂತಹ ತ್ರಿಪುರಾ ರೆಸಾರ್ಟ್ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಯರ್ಲಪಲ್ಲಿಯಲ್ಲಿರುವಂತಹ ತ್ರಿಪುರಾ ರೆಸಾರ್ಟ್ ಮೇಲೆ ಪೊಲೀಸ್ ದಾಳಿ ಹಾಕಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲಾ ತಾಲೂಕು ಯರ್ಲಪಲ್ಲಿಯಲ್ಲಿ ಪೊಲೀಸರ ದಾಳಿಯ ಸಂದರ್ಭದಲ್ಲಿ ಗಾಂಜಾ ಸಿಕ್ಕಿದೆ, ವಿದೇಶಿ ಮದ್ಯ ಸಿಕ್ಕಿದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ಹಲವರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಮೆಡಿಕಲ್ ಚೆಕಪ್ನಲ್ಲಿ ಹಲವರು ಕೂಡ ಗಾಂಜಾ ಅಥವಾ ಮಾದಕ ದ್ರವ್ಯವನ್ನು ಸೇವನೆ ಮಾಡಿರೋದು ಪತ್ತೆಯಾಗಿದೆ. ಚೆವೆಲ್ಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಪಾರ್ಟಿಯನ್ನ ಆಯೋಜನೆ ಮಾಡಿದ್ದರಲ್ಲ ಸಿಂಗರ್ ಮಂಗ್ಲಿ, ಈ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದು. ಸೊ ಈಗ ಟಾಲಿವುಡ್ನಲ್ಲಿ ಅಂದರೆ ಆಲ್ಮೋಸ್ಟ್ ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಈಗ ಈ ವಿಚಾರ ಸಾಕಷ್ಟು ಹೈಪನ್ನು ಪಡೆದುಕೊಂಡಿದೆ. ಕಾರಣ ಮಂಗ್ಲಿ ಸಾಕಷ್ಟು ಸೂಪರ್ ಹಿಟ್ ಹಾಡುಗಳಿಗೆ ಧ್ವನಿಯನ್ನು ಕೊಟ್ಟಿದ್ರು. ಇತ್ತೀಚಿನ ದಿನಗಳಲ್ಲಿ ಸೂಪರ್ ಸ್ಟಾರ್ ಆಗಿದ್ರು, ಒಂದು ರೀತಿಯಾಗಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದಂತಹ ಸಿಂಗರ್ ಇವರು. ಬಟ್ ಈಗ ಅವರ ಬರ್ತ್ಡೇಯ ಸಂದರ್ಭದಲ್ಲಿ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿದ್ರಂತೆ. ಆ ಪಾರ್ಟಿಯಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಡ್ರಗ್ಸ್ ಸಿಕ್ಕಿದೆ, ಇದ್ರ ಜೊತೆಗೆ ವಿದೇಶದ ಮದ್ಯ ಕೂಡ ಸಿಕ್ಕಿರುವಂಥದ್ದು ಗಮನಿಸ್ತಾ ಇರ್ಬೋದು. ಏಕಾಏಕಿಯಾಗಿ ಪೊಲೀಸರು ದಾಳಿಯನ್ನು ನಡೆಸಿರುವಂಥದ್ದು. ಮಂಗ್ಲಿಯವರು ಒಂದು ಪಾರ್ಟಿ ಆಯೋಜನೆ ಮಾಡಿದ್ರು, ಬರ್ತ್ಡೇಯ ಕಾರಣಕ್ಕಾಗಿ ಸಾಕಷ್ಟು ಜನರು ಕೂಡ ಬಂದಿದ್ರು. ನೀವು ಕೂಡ ಗಮನಿಸ್ತಾ ಇರಬಹುದು. ಮಂಗ್ಲಿಯವರು ಕೇವಲ ಸಾಮಾನ್ಯ ಸಿಂಗರ್ ಆಗಿಲ್ಲ, ಈಗ ಸೂಪರ್ ಸ್ಟಾರ್ ಆಗಿದ್ದಾರೆ. ಸಿಂಗರ್ಗಳಲ್ಲಿ ಅವರ ಧ್ವನಿಗೆ, ಅವರ ಹಾಡುಗಾರಿಕೆಗೆ ಸಾಕಷ್ಟು ಜನರು ಅಭಿಮಾನಿಗಳಿದ್ದಾರೆ. ನಿನ್ನೆ ಅವರ ಹುಟ್ಟುಹಬ್ಬ, ಒಂದು ಬರ್ತ್ಡೇ ಪಾರ್ಟಿ ಇತ್ತು. ಪಾರ್ಟಿ ಆಯೋಜನೆ ಮಾಡಿದ್ರು, ಸಾಕಷ್ಟು ಜನರು ಕೂಡ ಬಂದಿದ್ರು. ಏಕಾಏಕಿಯಾಗಿ ಪೊಲೀಸರು ಎಂಟ್ರಿ ಕೊಡ್ತಾರೆ. ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಂತೆ ಎಲ್ರಿಗೂ ಶಾಕ್ ಆಗುತ್ತೆ, ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಸೊ ಪೊಲೀಸರು ಎಂಟ್ರಿ ಕೊಡ್ತಾರೆ, ಏನು ನಡೀತಿದೆ ಅಂತ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ವಿದೇಶದಿಂದ ತಂದಂತಹ ಒಂದಿಷ್ಟು ಮದ್ಯ ಕೂಡ ಸಿಕ್ಕಿದೆ. ಇದ್ರ ಜೊತೆಗೆ ಮಾದಕ ದ್ರವ್ಯವನ್ನು ಕೂಡ ಸೇವಿಸಿದ್ರು ಅನ್ನೋದು ಗೊತ್ತಾಗಿದೆ. ಒಂದಿಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿದ್ರು, ಅಂದರೆ ವಶಕ್ಕೆ ಪಡೆದುಕೊಂಡ್ರು. ವಶಕ್ಕೆ ಪಡೆದುಕೊಂಡ ನಂತರ ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ ಏನಿರುತ್ತೆ ಅಂತ ಹೇಳಿದ್ರೆ ಅವರನ್ನು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಇವರೇನು ಡ್ರಗ್ಸ್ ಏನಾದರೂ ತೆಗೆದುಕೊಂಡಿದ್ದಾರಾ ಅಂತ ಹೇಳಿ ಆ ಮೆಡಿಕಲ್ ಟೆಸ್ಟಲ್ಲಿ ಗೊತ್ತಾಗಿದೆ, ಹೌದು ಇಲ್ಲಿ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಒಂದಿಷ್ಟು ಮಂದಿ ಡ್ರಗ್ಸನ್ನು ಕೂಡ ತೆಗೆದುಕೊಂಡಿದ್ದರು ಅಂತ ಹೇಳಿ. ಅಲ್ಲಿಗೆ ಟಾಲಿವುಡ್ನಲ್ಲಿ ಈ ಡ್ರಗ್ಸ್ನ ಹಾವಳಿ ಮತ್ತೆ ಶುರುವಾಗಿದೆ. ಈ ಹಿಂದೆ ಕೂಡ ಸಾಕಷ್ಟು ಜನರ ನಿರ್ದೇಶಕರು, ಸಿನಿಮಾ ನಟಿಯರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ, ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ರು. ವಿಚಾರಣೆ ಕೂಡ ನಡೆದಿತ್ತು. ಅದಾದ ನಂತರ ತನಿಖೆ ಕೂಡ ಮುಂದುವರಿತಾ ಇರುವಂಥದ್ದು. ಅದಾದ ಬಳಿಕ ಕಿರುತೆರೆ ನಟಿ ಮತ್ತು ಪೋಷಕ ನಟಿ ಆಗಿದ್ದಂಥ ಹೇಮಾ ಅವರು ಕೂಡ ಅರೆಸ್ಟ್ ಆಗಿದ್ರು. ಈಗ ಮಂಗ್ಲಿ ಅವರು ಪಾರ್ಟಿಯಲ್ಲಿ ಈ ಘಟನೆ ನಡೆದಿರುವ ಕಾರಣಕ್ಕಾಗಿ ಅಥವಾ ಮಾದಕ ದ್ರವ್ಯವನ್ನು ಯೂಸ್ ಮಾಡಿದ್ದಾರೆ ಅಥವಾ ಬಳಕೆ ಮಾಡಿರುವ ಕಾರಣಕ್ಕಾಗಿ ಇವ್ರಿಗೂ ಕೂಡ ಕಾನೂನಿನ ಸಂಕಷ್ಟ ಎದುರಾಗುವ ಸಾಧ್ಯತೆ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರವಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ನಾವು ಸಾಮಾನ್ಯವಾಗಿ ಗಮನಿಸಿದ್ವಿ, ಈ ಹಿಂದೆ ಕೂಡ ಟಾಲಿವುಡ್ನಲ್ಲಿ ಈ ರೀತಿಯಾಗಿ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದು. ಆಗ ಒಂದಿಷ್ಟು ನಿರ್ದೇಶಕರ ಹೆಸರು ಕೂಡ ಕೇಳಿ ಬಂದಿತ್ತು, ಒಂದಿಷ್ಟು ನಟಿಯರ ಹೆಸರು ಕೂಡ ಕೇಳಿ ಬಂದಿತ್ತು. ಇತ್ತೀಚಿನ ದಿನಗಳಲ್ಲಿ ಹೇಮಾ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಬೆಂಗಳೂರಲ್ಲಿ ಒಂದು ಪಾರ್ಟಿಯಲ್ಲಿ ಬಂದಿದ್ರು, ಭಾಗಿಯಾಗಿದ್ರು, ಅವರು ಕೂಡ ಡ್ರಗ್ಸನ್ನು ತೆಗೆದುಕೊಂಡಿದ್ರು ಅಂತ ಒಂದು ಆರೋಪ. ಈಗ ಮಂಗ್ಲಿ ವಿಚಾರಕ್ಕೆ ಬರೋದಾದರೆ ಅವರ ಪಾರ್ಟಿಯಲ್ಲೂ ಕೂಡ ಒಂದಿಷ್ಟು ಮಾದಕ ದ್ರವ್ಯ ಕೂಡ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಎಸ್ ಮಹೇಶ್, ಖ್ಯಾತ ಸಿಂಗರ್ ಆದಂತಹ ಮಂಗ್ಲಿ ಅವರ ಒಂದು ವಿಚಾರವಾಗಿ, ಅಂದ್ರೆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಬರ್ಡೇ ಪಾರ್ಟಿಯನ್ನ ಆಯೋಜನೆ ಮಾಡಿರುವಂತದ್ದು ಯರ್ಲಪಲ್ಲಿರುವಂತಹ ತ್ರಿಪುರಾ ರೆಸಾರ್ಟ್ ಮೇಲೆ ಒಂದು ಪೊಲೀಸರ ದಾಳಿ ಮಾಡಿರುವಂತದ್ದು ಮಹೇಶ್. ಜೊತೆಗೆ ಇನ್ನೊಂದೇನಂದ್ರೆ ಚೆವೆಲ್ಲಾ ಪೊಲೀಸರು ಏನಿದ್ದಾರೆ ಆ ಒಂದು, ಯಾಕಂದ್ರೆ ಆ ಒಂದು ವೇಳೆ ಇವರೇನು ರೇಡ್ ಮಾಡಿರುವಂತಹ ಸಂದರ್ಭದಲ್ಲಿ ವಿದೇಶಿ ಮದ್ಯ ಪತ್ತೆ ಆಗಿರುವಂತದ್ದನ್ನ ನೋಡ್ತಾ ಇದ್ವಿ. ಒಂದ್ ಕಡೆ ಇದನ್ನ ನೋಡ್ತಾ ಇದ್ರೆ ಟಾಲಿವುಡ್ ನಲ್ಲಿ ಸಾಕಷ್ಟು ವಿಚಾರವಾಗಿತ್ತು. ಒಂದು ಕ್ಲಾಸ್ ನಾವು ನೋಡ್ತಿರ್ಬೇಕಾದ್ರೆ ರೇವ್ ಪಾರ್ಟಿ ಅಂತ ಒಂದು ವಿಚಾರದಲ್ಲಿ ಕೂಡ ಒಂದಿಷ್ಟು ಮಾದಕ ದ್ರವ್ಯಗಳು ಕೂಡ ದೊರೆತಿದ್ದು. ಅದಾದ ನಂತರದಲ್ಲಿ ಪೊಲೀಸ್ ಕೂಡ ದಾಳಿ ಮಾಡಿದ್ರು. ಅದಾದ ನಂತರ ಕೇಸ್ಗಳಾಗಿತ್ತು. ಅದು ಅದೇ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರವನ್ನ ನೋಡಿದಾಗ ಈಗೇನಲ್ಲಿ ಪಾರ್ಟಿಗೆ ಭಾಗಿಯಾದಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಮೇಲೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಎಲ್ಲ ಒಂದ್ ಕಡೆ ಮಾದಕ ದ್ರವ್ಯವನ್ನ ಸೇವಿಸಿರುವಂತಹ ಒಂದು ಪತ್ತೆ ಕೂಡ ಚೆವೆಲ್ಲಾ ಪೊಲೀಸರು ಕೂಡ ಮಾಡಿದ್ರಂತಾನೆ ಹೇಳ್ಬೋದು. ಈ ವಿಚಾರವಾಗಿ ಚೆವೆಲ್ಲಾ ಪೊಲೀಸರು ಕೂಡ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುವಂತದ್ದು ಮಹೇಶ್.
ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದಾಗೆಲ್ಲ ಒಂದ್ ಕಡೆ ಈ ಒಂದು ವಿಚಾರಗಳನ್ನ ನೋಡ್ತಾ ಇದ್ದಾರೆ. ಟಾಲಿವುಡ್ ನಲ್ಲಿ ಸಾಕಷ್ಟು ರೀತಿಯಾದಂತಹ ಈ ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಿರುವಂತದನ್ನ ನಾವು ನೋಡ್ತಾ ಇದ್ದೀವಿ ಮಹೇಶ್. ಧನ್ಯವಾದ ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಟಾಲಿವುಡ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಹಿಂದೆ ಟಾಲಿವುಡ್ನ ದೊಡ್ಡ ದೊಡ್ಡ ಸ್ಟಾರ್ಗಳು ಮತ್ತು ನಿರ್ದೇಶಕರ ಹೆಸರು ಕೂಡ ಕೇಳಿ ಬಂದಿತ್ತು. ಇಡೀ ದೇಶದಾದ್ಯಂತ ದೊಡ್ಡ ಹೈಪನ್ನು ಕೂಡ ಕ್ರಿಯೇಟ್ ಮಾಡಿತ್ತು. ಅದಾದ ಬಳಿಕ ತನಿಖೆ ನಡೆಯಿತು. ಇದರ ನಡುವೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ವರ್ಷ ಹೇಮಾ ಅವರು ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿದ್ದರು. ಅವರು ಕೂಡ ಒಂದಿಷ್ಟು ಹೈಡ್ರಾಮವನ್ನು ಆಡಿದ್ದು ಕೂಡ ನಾವೆಲ್ಲ ಗಮನಿಸ್ತಾ ಇರ್ಬೋದು. ಬಟ್ ಈಗ ಸಿಂಗರ್ ಮಂಗ್ಲಿ ವಿಚಾರಕ್ಕೆ ಬರೋದಾದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 2 ವರ್ಷಗಳಲ್ಲಿ ಸಿಂಗರ್ ಮಂಗ್ಲಿ ಸೂಪರ್ ಸ್ಟಾರ್ ಆಗಿದ್ದಾರೆ. ಅದರ ಅರ್ಥಾತ್ ಏನು ಅಂತ ಹೇಳಿದ್ರೆ ಕೇವಲ ಒಂದು ಭಾಷೆಗೆ ಸೀಮಿತವಾಗಿಲ್ಲ, ಕನ್ನಡದಲ್ಲೂ ಕೂಡ ಹಾಡುಗಳನ್ನು ಹಾಡಿದ್ದಾರೆ, ಹಿಂದಿಯಲ್ಲೂ ಕೂಡ ಅವರ ಹಾಡುಗಳನ್ನು ಬಂದಿರುವಂಥದ್ದು, ಸಾಕಷ್ಟು ಜನರು ಅವರ ಅಭಿಮಾನಿಗಳಿರುವಂಥದ್ದು. ಒಂದು ರೀತಿಯಾಗಿ ಅವರು ಡಿಫ್ರೆಂಟ್ ವಾಯ್ಸ್ ಇದೆ ಅವರಿಗೆ, ಮಂಗ್ಲಿ ಅವರಿಗೆ. ಅವರ ವಾಯ್ಸ್ಗೆ ಸಾಕಷ್ಟು ಮಂದಿ ಫಿದಾ ಆಗಿದ್ದಾರೆ. ಇಂತಹ ನೋಡಿ, ಸಾಮಾನ್ಯವಾಗಿ ಮಂಗ್ಲಿ ಅಂತ ಹೇಳಿದ್ರೆ ಏಕಾಏಕಿಯಾಗಿ ಬೆಳೆದಂತಹ ಸಿಂಗರ್ ಅಲ್ಲ. ತುಂಬ ಕೆಳಮಟ್ಟದಲ್ಲಿ ಅಂದರೆ ತೀರಾ ಬಡತನದಲ್ಲಿ ಇದ್ದಂಥ ಮಂಗ್ಲಿ ಈಗ ಸೂಪರ್ ಸ್ಟಾರ್ ಆಗಿರುವಂಥದ್ದು, ಕೋಟಿಗಟ್ಟಲೆ ಆಸ್ತಿ ಮಾಡಿರುವಂಥದ್ದು, ಅವರ ಸಾಧನೆಯನ್ನು ಎಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು. ಬಟ್ ಇಂತಹ ಮಂಗ್ಲಿ ಆಯೋಜನೆ ಮಾಡಿದಂಥ ಪಾರ್ಟಿಯಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಸಿಗುತ್ತೆ, ಅದರಲ್ಲೂ ಕೂಡ ವಿದೇಶಿ ಮದ್ಯ ಸಿಗುತ್ತೆ, ಇದು ಕುತೂಹಲಕಾರಿಯಾಗಿರುವಂಥದ್ದು. ಜೊತೆಗೆ ಇದರ ಹಿಂದೆ ದೊಡ್ಡ ಚಾಲನೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಏಕಾಏಕಿಯಾಗಿ ಮೆಡಿಕಲ್ ಸ್ಟೋರಲ್ಲಿ ಸಿಗೋ ಥರ ನಮಗೆ ಡ್ರಗ್ಸ್ ಸಿಗೋದಿಲ್ಲ, ವಿದೇಶಿ ಮದ್ಯ ಸಿಗೋದಿಲ್ಲ. ಇದು ಅಕ್ರಮವಾಗಿ ಸಿಕ್ಕಿರುವಂಥದ್ದು, ಅಕ್ರಮವಾಗಿ ಎಲ್ಲವೂ ಕೂಡ ಸಿಗಿರುವಂಥದ್ದು. ಈ ಅಕ್ರಮವಾಗಿ ಸಿಗುವಂಥ ಈ ಎಲ್ಲ ವಸ್ತುಗಳ ಜೊತೆಗೆ ಅಥವಾ ಇವರ ಜೊತೆ ಮಂಗ್ಲಿ ಅವರು ಸಂಪರ್ಕದಲ್ಲಿದ್ದಾರಾ ಗೊತ್ತಿಲ್ಲ. ಆ ಬಗ್ಗೆ ಕೂಡ ತನಿಖೆ ನಡೀಬೇಕಾಗಿರುವಂಥದ್ದು. ಇದ್ರ ಜೊತೆಗೆ ಈ ಪಾರ್ಟಿಯಲ್ಲಿ ಕೇವಲ ಮಂಗ್ಲಿ ಮಾತ್ರ ಭಾಗಿಯಾಗಿದ್ರಾ? ಇಲ್ಲ, ಸಾಕಷ್ಟು ಜನರು ಕೂಡ ಭಾಗಿಯಾಗಿರ್ತಾರೆ ಸಿನಿಮಾಗೆ ಸಂಬಂಧಪಟ್ಟಂತೆ. ಅಂದರೆ ಓವರಲ್ ಆಗಿ ಕೇವಲ ಟಾಲಿವುಡ್ ಮಾತ್ರ ಅಲ್ಲ, ಬೇರೆ ಬೇರೆ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ, ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥ ಹಲವಾರು ಜನರು ಕೂಡ ಭಾಗಿಯಾಗಿರ್ತಾರೆ. ರಾಜಕಾರಣಿಗಳು ನೋಡಿ, ಟಾಲಿವುಡ್ ಅಂತ ಹೇಳಿದ್ರೆ ಅಥವಾ ತೆಲಂಗಾಣ, ಆಂಧ್ರ ಪ್ರದೇಶ ಅಂತ ಹೇಳಿದ್ರೆ ಸಿನಿಮಾ ಮತ್ತು ರಾಜಕಾರಣವನ್ನು ದೂರ ಮಾಡಲಿಕ್ಕೆ ಆಗೋದಿಲ್ಲ. ಇಬ್ಬರಿಗೂ ಕೂಡ ಒಂದು ಕನೆಕ್ಟ್ ಇದ್ದೇ ಇರುತ್ತೆ. ಸೊ ಈ ಪಾರ್ಟಿಯಲ್ಲಿ ರಾಜಕಾರಣಿಗಳು ಕೂಡ ಭಾಗಿಯಾಗಿರ್ತಾರೆ, ಭಾಗಿಯಾಗಿರಬಹುದು. ಜೊತೆಗೆ ಉದ್ಯಮಿಗಳು ಕೂಡ ಭಾಗಿಯಾಗಿರಬಹುದು. ಈಗ ಯಾರೆಲ್ಲ ಡ್ರಗ್ಸ್ ತೆಗೆದುಕೊಂಡಿದ್ದಾರೆ, ಮೆಡಿಕಲ್ ಚೆಕಪ್ನಲ್ಲಿ ಗೊತ್ತಾಗಿರುವಂಥದ್ದು ಒಂದಿಷ್ಟು ಮಂದಿ ಡ್ರಗ್ಸ್ ತೆಗೆದುಕೊಂಡಿದ್ದರು ಅಂತ ಹೇಳಿಬಿಟ್ಟು. ಹಾಗಾದರೆ ಅವರೆಲ್ಲ ಯಾರು, ಇವರಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ದು ಯಾಕೆ, ಯಾರು ಅನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು.